ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರುತ್ತಾ ದಯವಿಟ್ಟು ನಮ್ಮ ಮೇಲೆ ಪ್ರಶ್ನೆ ಬೇಡ. ನಾವು ನಿಮ್ಮ ತರ ಕಾದಿದ್ದೀವಿ. ನಾವು ಯಾರು ಊಟ ಮಾಡಿಲ್ಲ, ನಿಮ್ಮ ಜೊತೆಲೆ ಮಾಡ್ತೇವೆ. ಏನೀಗ ತಾವು ಈ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಸಂಬಂಧಪಟ್ಟಂಗೆ ನಮ್ಮ ರೈತರ ಅಹವಾಲನ್ನು ಕೇಳಕ್ ಬಂದಿದ್ದೀರಿ. ಈಗ ಅದು ನಮ್ಮ ಶಾಸಕರ ಮೂಲಕ, GBDA ಕಮಿಷನರ್ ಮೂಲಕ ಸಾಕಷ್ಟು ಚರ್ಚೆ ಆಗಿದ್ದಾವೆ. ಈ ಭೂ ಸ್ವಾಧೀನ ಪ್ರಕ್ರಿಯೆ ಸಂಬಂಧಪಟ್ಟಂಗೆ ಸುಮಾರು 1.5 ವರ್ಷದಿಂದ ಸಾಕಷ್ಟು ರೈತರು ನೊಂದುಬಿಟ್ಟಿದ್ದೀವಿ ನಾವು. ಈಗ ಅದರ ಅಂತಿಮ ಹಂತಕ್ಕೆ ಬಂದಿದ್ದು ನಮ್ಮ ರೈತರಿಗೆ ನೋಟಿಫಿಕೇಶನ್ ಮತ್ತೆ JMC ಅನ್ನು ಅನಿವಾರ್ಯ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ನಮಗೆ ಅದೊಂದಾಗಬೇಕು. ಸರ್ಕಾರ ನಮ್ಗೆ ಆದಷ್ಟು ಬೇಗ ಅದ್ರ ಬಗ್ಗೆ ಕ್ರಮ ವಹಿಸಿ ನೋಟಿಫಿಕೇಶನ್ ಮಾಡಿ ಪರಿಹಾರವನ್ನ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೆಲವು ಕಂಡೀಷನ್ ಹಾಕಿದ್ದೀವಿ. 12 ಕಂಡೀಷನ್ ಹಾಕಿದ್ವಿ. ತಮಗೆ ಗೊತ್ತಿರಬೇಕು, ಪರಿಹಾರ ಅನ್ನೋದು ಒಂದನ್ನೇ ಅಲ್ಲ, ನಾವೇನು ರೈತರಿಗೆ ಅಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಸಂಬಂಧಪಟ್ಟಂಗೆ ದರ ಅಲ್ಲದೆ ಬೇರೆ ಬೇರೆ ಕಂಡೀಷನ್ಗಳು ನಾವು ಹಾಕಿದ್ದೀವಿ. ಅವ್ರಿಗೆ ಬಡವರಿಗೆ ಆಗ್ಬೋದು, ವಸತಿ ಇಲ್ದಿರೋರ್ಗೆ ಆಗ್ಬೋದು, ಕೂಲಿಕಾರರಿಗೆ ಆಗ್ಬೋದು, ಇವರಿಗೆಲ್ಲ ಸೇರಿ ಕೆಲವು ಇದನ್ನ ಕೊಟ್ಟಿದ್ದೀವಿ. ಅದಕ್ಕೆಲ್ಲಾನು ಒಪ್ಕೊಂಡಿದ್ದಾರೆ. ಅದನ್ನ ತಮ್ಮ ಮುಂದೆ ಬೇಕಾದ್ರೆ ಹೇಳ್ತೀನಿ ನಾನು. ಇದನ್ನ ದಯವಿಟ್ಟು ನೋಡಿ. ಈಗ ಹೌದಲ್ವಾ, ಇದೆಲ್ಲ ತಮ್ಮ ಗಮನಕ್ಕೆ ಬಂದಿದೆ. ಇದು ಫೋಟೋ ತಗೊಂಡಿದ್ರಿ. ಈ ಎಲ್ಲಾ ಕಂಡೀಷನ್ಗಳು ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ನಾವು ಇಷ್ಟು ಎಲ್ಲಾನು ಕೂಡ ರೈತರಿಗೆ ಅಲ್ಲಿ ಯಾವುದೇ ತರ ತೊಂದರೆ ಕೊಡಲ್ಲ, ಈ ಎಲ್ಲವನ್ನು ನಾವು ಪೂರೈಸ್ತೀವಿ, ಎಲ್ಲವನ್ನು ಮಾಡ್ತೀವಿ ಅಂತ ಹೇಳಿದ್ರೆ. ಅದ್ರ ಜೊತೆಗೆ ನಮ್ಗೆ JMC ನ ಇವತ್ತು ನಾಳೆಯಿಂದಲೇ ಕಳಿಸ್ಬೇಕು ಅನ್ನೋದು ನಾವು ಸರ್ಕಾರಕ್ಕೆ ಮನವಿ ಮಾಡಿದೀವಿ. ಒಪ್ಕೊಂಡಿದ್ದಾರೆ. ಮತ್ತೆ ನೋಟಿಫಿಕೇಶನ್ ಆಗಬೇಕು ಇಮಿಡಿಯೇಟ್ ಆಗಿ ಅಂತ ಹೇಳಿದ್ರೆ ಅದಕ್ಕೂ ಒಪ್ಕೊಂಡವ್ರೆ. ಬೇಗ ಮಾಡಿ ಪರಿಹಾರ ಕೊಡ್ತೀವಿ ಅಂತ. ರೈತರು ತೊಂದರೆಗಳ ನಾವು ಗಮನಿಸಿ, ನಾನು ಯಾರಿಗೂ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ ಬನ್ನಿ ಅಂತ. ಅದು ವಿಚಾರ ಅವ್ರಿಗೆ ಗೊತ್ತಾಗಿ, ಯಾಕೆಂದ್ರೆ ಆ ಪರಿಸ್ಥಿತಿಗೆ ಹೋಗಿದ್ದೀವಿ ನಾವು. ನನ್ನ ವೈಯಕ್ತಿಕ ಸಮಸ್ಯೆಗೋ ಯಾರೋ ಇನ್ನು ವೈಯಕ್ತಿಕ ಸಮಸ್ಯೆಗೋ ತೊಂದರೆ ಕೊಡೋದು ದಯವಿಟ್ಟು ಬೇಕಾಗಿಲ್ಲ. ಸರ್ಕಾರ ಈ ಒಂದು ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಮುಗಿಸಿ ನಮ್ಮ ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು. ಇಲ್ಲ ಅಂತಂದ್ರೆ ನಾವು ರೈತರು ಹೋರಾಟವನ್ನ ಇದ್ರ ಜಾಸ್ತಿ ಮಾಡಿ ನೀವು ಬೇರೆ ತರದ ಹೋರಾಟಕ್ಕೆ ದಾರಿ ಮಾಡ್ಕೊಡಕ್ಕಾಗುತ್ತೆ. ಇದನ್ನ ಬೇಗ ಮುಗಿಸ್ಬೇಕು ಅಂತ ಕೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ, GBDA ಮನವಿ ಮಾಡ್ಕೊಳ್ತೀನಿ, ಮಾನ್ಯ ಶಾಸಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆಲ್ಲ ಒಪ್ಕೊಂಡಿದ್ದಾರೆ. ಆ ಒಂದು ಪ್ರಕ್ರಿಯೆ ಈಗ ನಿಮ್ಮ ಮುಂದೆ ನಡೆದಿದೆ. ಅದಾಗಿದೆ, ಅಂತಿಮ ಹಂತ ಬಂದಿದೆ. ಅಂತಿಮ ಹಂತವನ್ನು ಪೂರ್ಣಗೊಳಿಸಿ ಯಶಸ್ವಿಗೊಳಿಸಬೇಕು ಅನ್ನೋದು ಮುಂದೆ ಅಷ್ಟೇ ಬೇಡಿಕೆ. ಅದಾಗಿದೆ ಅಂತ ಅನ್ಕೊಂಡಿದ್ದೀನಿ. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.